ರಾಜೋಣ ಏನಣ್ಣ ಗಾಡಿ ತಗೊಂಡ್ರ ಹೊಸದು ಫೋಟೋ ತೆಗ್ದಿದ್ರಾ? ಇಲ್ಲ, ಅಭಿಮಾನಿಗಳು ಬಂದಿದ್ರು, ಅವ್ರು ಪಾಪ ಹೊಸ ಗಾಡಿ ತಂದಿದ್ರು. ಫಸ್ಟ್ ಎಕ್ಸೆಲ್ ಗಾಡಿ ತಂದಿದ್ರು, ಅವ್ರದ್ದು ಒಂದು ಫೋಟೋ ತೆಗೆದೆ. ಯಾಕಂದ್ರೆ ನಾವು ಯಾವಾಗಲೂ ಯಾರೇ ಬರಲಿ ಅವ್ರ ಫೋಟೋ ತೆಗಿತೀವಿ. ಯಾಕಂದ್ರೆ ನಾವು ಅದಕ್ಕೋಸ್ಕರನೇ ಇದೀವಿ. ಇಲ್ಲಿ ಏನೇ ಆಗಲಿ ಅಭಿಮಾನಿಗೋಸ್ಕರ ಏನು ಮಾಡೋಕ್ಕೂ ರೆಡಿನೇ. ಹೌದಾ? ಹೊಸ ಗಾಡಿ ತಗೊಂಡಿರೋದಾ ಇದು? ಹಾಂ, ಹೊಸ ಗಾಡಿ ತಂದಿದ್ದಾರೆ. ಯಾರೇ ಬರಲಿ, ಗಾಡಿ ಆಗಲಿ ಮತ್ತೊಂದು ಏನಾನ ಆಗಲಿ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ದಿನ ನಾನು ನೋಡ್ತಾ ಇರ್ತೀನಿ, ಯಾರನ್ನ ಒಬ್ರು ಬರ್ತಾ ಇರ್ತಾರೆ. ಏನಣ್ಣ ಹೊಸ ಗಾಡಿನಾ? ಹೊಸ ಗಾಡಿ. ಓಕೆ. ನಿನ್ನೆ ಅಪ್ಪು ಬಾಸ್ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರಣ್ಣ ನೀವು? ಫುಲ್ ಮಾಡಿದ್ವಣ್ಣ. ನಿನ್ನೆ ಗಾಡಿ ತರಕ್ ಆಗ್ಲಿಲ್ಲ, ಹಾಗಾಗಿ ಇವತ್ತು ಫ್ರೀ ಇತ್ತಲ್ಲ, ಹಂಗಾಗಿ ಬೆಳಿಗ್ಗೆನೆ ಬಂದಿವಣ್ಣ ಇಲ್ಲಿಗೆ. ಓಕೆ. ಸೊ ನಿಮ್ಮ ಗಾಡಿನ ಇವತ್ತು ಇಲ್ಲೇ ಪೂಜೆ ಮಾಡಿಸ್ತಿರೋದು ತುಂಬಾ ಖುಷಿ ಆಯ್ತು ನನಗೂ ಕೂಡ. ಅಪ್ಪು ಬಾಸ್ ಅವ್ರದ್ದು ಪುತ್ಥಳಿ ಮುಂದೆ ಪಲ್ಸರ್ 180 150 ಅಣ್ಣ? ಅದು 150. ಓಕೆ, ಒಳ್ಳೇದಾಗ್ಲಿ ಅಣ್ಣ ಎಲ್ರಿಗೂ. ನಿಮಗೆ ಅಪ್ಪು ಬಾಸ್ ಅವ್ರದ್ದು ಸ್ಟ್ಯಾಚು ಮುಂದೆ ಬಂದು ಅಪ್ಪು ಅವ್ರದ್ದು ಮುಂದೆ ಗಾಡಿನ ಪೂಜೆ ಕೂಡ ಮಾಡ್ತಿದ್ದಾರೆ. ಸೊ ಇವೆಲ್ಲ ಫಂಕ್ಷನ್ ನೋಡಿದ ಮೇಲೆ ನಮ್ಮ ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ ಅಂತ ಅನ್ಸೋದೇ ಇಲ್ಲ. ಯಾಕೆಂತಂದ್ರೆ ಸದಾ ಕನ್ನಡಿಗರ ಮನಸ್ಸಲ್ಲಿ ಇವ್ರು ಜೀವಂತ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ, ಅಪ್ಪು ಬಾಸ್ ಅವ್ರ ಬಗ್ಗೆ ಒಂದು ಮಾತು ಏನು ಹೇಳ್ತೀರಾ ಅಣ್ಣ? ನಾವು ಏನೇ ಒಂದು ಬೈಕ್ ತಗೊಂಡು ಇಲ್ಲೇ ನಾವು ಪೂಜೆ ಮಾಡ್ಕೊಂಡು ಇಲ್ಲಿ ಇಂದನೇ ನಾವು ಮುಂದಕ್ಕೆ ಹೋಗೋದು. ಇವಾಗ ನೆಕ್ಸ್ಟ್ ಇಲ್ಲಿಂದ ಹೋದ್ಮೇಲೆ ನಾವು ಗುಡಿ ಹತ್ರ ಪೂಜೆ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಹೌದು. ಅಪ್ಪು ಬಾಸ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಭಾಳ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. 5 ವರ್ಷ ಆಯ್ತಿದ್ದು ಭಾಳ. ನಿನ್ನೆ ಇಲ್ಲಿ ಹೊಸಪೇಟೆಯಲ್ಲಿ ಸೆಲೆಬ್ರೇಷನ್ ನೋಡಿದ್ಮೇಲೆ ಯಾವ ತರ ಫೀಲಿಂಗ್ ಆಯ್ತು ನಿಮ್ಗೆ? ತುಂಬಾ ಫೀಲ್ ಆಯ್ತು. ಅಪ್ಪು ಸರ್ ಇಲ್ಲ ಅಂತಂದು ನಮ್ಮಲ್ಲಿ. ಅಪ್ಪು ಸರ್ ಇದ್ದಿದ್ರೆ ನಮ್ಗೆ ಇನ್ನೂ ಭಾಳ ಖುಷಿ ಇರ್ತಿತ್ತು. ಹಾಗೆ ಅಪ್ಪು ಸರ್ ಎಂದಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿ ಇದ್ದಾನೆ ಅಂತ ನಮಗೆ ಒಂದು ಆಸೆ ಇದೆ. ಓಕೆ, ತುಂಬಾ ಖುಷಿ ಆಯ್ತು. ನನಗೂ ಕೂಡ ಖುಷಿ ಆಯ್ತು. ಈ ಸೆಲೆಬ್ರೇಷನ್ ನೋಡಿದ್ಮೇಲೆ ನಾನು ಒಬ್ಬ ದೊಡ್ಡ ಅಭಿಮಾನಿ ಅಪ್ಪು ಸರ್ ಅವ್ರದ್ದು. ಈ ಸೆಲೆಬ್ರೇಷನ್ನು ನಿನ್ನೆ ನಾನು ನೋಡಿರುವಂಥ ಸೆಲೆಬ್ರೇಷನು ಮತ್ತು ಅವ್ರನ್ನ ಇಷ್ಟಪಡುವಂಥ ಕರ್ನಾಟಕದ ಜನತೆ ಏನಿದಾರಲ್ಲ ಅವ್ರನ್ನ ನೋಡಿದ್ಮೇಲೆ ಅಪ್ಪು ಸರ್ ಎಲ್ಲೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಅಪ್ಪು ಬಾಸ್, ಜೊತೆಗಿರೋ ಜೀವ ಎಂದೆಂದು ಜೀವಂತ. ಲವ್ ಯು ಅಪ್ಪು ಬಾಸ್.